ನಮಸ್ಕಾರ, ಮೂಗು ವಾರ್ತೆಗಳಿಗೆ ಸ್ವಾಗತ. ನಾನು ಪ್ರಿಯಾ ಪ್ರವೀಣ್. ಈಗ ಮುಖ್ಯಾಂಶಗಳು. ದೇವೇಗೌಡರ ಮನೆ ದೇವರು ಈಶ್ವರನ ದೇವಾಲಯದ ಮೇಲೆ ದಾಳಿ ನಡೆಸಿದ್ರ ಐಟಿ ಅಧಿಕಾರಿಗಳು. ಅರ್ಚಕರ ಮನೆ ಪರಿಶೀಲನೆ ನಡೆಸಿದವರು ಯಾರು? ದಾಳಿ ನಡೆಸಿದ್ರೆ ಅಧಿಕಾರಿಗಳಿಗೆ ದ್ರಾಕ್ಷಿ ಗೋಡಂಬಿ ಸಿಗಬೇಕಷ್ಟೇ ಎಂದು ರೇವಣ್ಣ ವ್ಯಂಗ್ಯ. ಹಳ್ಳಿ ಮೈಸೂರಿನಲ್ಲಿ ಗುರು ಶಿಷ್ಯರಿಂದ ಭರ್ಜರಿ ಕ್ಯಾಂಪೇನ್. ಕುರುಬ ಸಮುದಾಯಕ್ಕೆ ಟಿಕೆಟ್ ನೀಡದ ಬಿಜೆಪಿಗೆ ಮತ ಹಾಕಬೇಡಿ ಎಂದ ಮಾಜಿ ಸಿಎಂ ಸಿದ್ದರಾಮಯ್ಯ. ರೈತರಿಗೆ ಮೋದಿ 3 ಕಾಸಿನ ಸಹಾಯ ಮಾಡಲ್ಲ ಎಂದು ಗುಡುಗಿದ ದೊಡ್ಡಗೌಡ್ರು. ಮತ್ತು ದಳಪತಿಗಳ ಭದ್ರಕೋಟೆಯಲ್ಲಿ ಸಹೋದರರಿಂದ ಮತಬೇಟೆ. ಎ ಮಂಜು ಕಬ್ಬಿನ ಗದ್ದೆಗೆ ನುಗ್ಗಿ ರಸ ಹೀರೋ ಕಾಡಾನೆ ಎಂದ ಪ್ರಜ್ವಲ್ ರೇವಣ್ಣ. ಜೆಡಿಎಸ್ ಸಾಧನೆಗಳ ಬಂಧನೆ, ಬಿಜೆಪಿ ವಿರುದ್ಧ ವಾಗ್ದಾಳಿ. ವಾರ್ತೆಗಳ ವಿವರ. ದೇವೇಗೌಡರ ಕುಟುಂಬದ ಮನೆ ದೇವರು ಹರದನಹಳ್ಳಿ ಈಶ್ವರ ದೇಗುಲದ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಎನ್ನಲಾಗಿದ್ದು, ಐಟಿ ಅಧಿಕಾರಿಗಳು ಮಾತ್ರ ದಾಳಿಗೂ ನಮಗೂ ಸಂಬಂಧವಿಲ್ಲ ಎಂದಿದ್ದು, ಹಾಗಿದ್ರೆ ದಾಳಿ ನಡೆಸಿದ್ಯಾರು ಎಂಬ ಪ್ರಶ್ನೆ ಉದ್ಭವವಾಗಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯ ದೊಡ್ಡಗೌಡ್ರು ಕುಟುಂಬದ ಮನೆ ದೇವರಾದ ಈಶ್ವರ ದೇವಾಲಯ ಹಾಗೂ ದೇವಾಲಯದ ಅರ್ಚಕ ಪ್ರಕಾಶ್ ಭಟ್ ಎಂಬುವರ ಮನೆಯನ್ನು ಅಧಿಕಾರಿಗಳು ಪರಿಶೀಲನೆ ನಡೆಸಿ ನಂತರ ದೇವಾಲಯದ ಪ್ರಾಂಗಣವನ್ನು ಶೋಧಿಸಿದ್ದಾರೆ ಎನ್ನಲಾಗಿದ್ದು, ದೇಗುಲ ಹಾಗೂ ಅರ್ಚಕರ ಮನೆಯಲ್ಲಿ ಹಣ ಇಟ್ಟಿರಬಹುದು ಎನ್ನುವ ಶಂಕೆ ಮೇಲೆ ಈ ಕಾರ್ಯಾಚರಣೆ ನಡೆದಿದೆ ಎನ್ನಲಾಗಿದೆ. ಆದರೆ ಐಟಿ ಅಧಿಕಾರಿಗಳಿಗೆ ಯಾವುದೇ ವಸ್ತುವಾಗಲಿ ಹಣವಾಗಲಿ ಸಿಗಲಿಲ್ಲ ಎನ್ನಲಾಗಿದೆ. ಹಾಗಾಗಿ ಖಾಲಿ ಕೈಯಲ್ಲಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಹರದನಹಳ್ಳಿ ಈಶ್ವರ ದೇವಾಲಯ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಮನೆ ದೇವರು. ಈ ದೇವರನ್ನು ದೇವೇಗೌಡರು ಮತ್ತವರ ಕುಟುಂಬದ ಎಲ್ಲರೂ ಹೆಚ್ಚು ನಂಬುತ್ತಾರೆ. ಗೌಡರ ಕುಟುಂಬದ ಕುಡಿಗಳಾದ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಹಾಗೂ ಪ್ರಜ್ವಲ್ ರೇವಣ್ಣ ಹಾಸನದಿಂದ ಸ್ಪರ್ಧಿಸುತ್ತಿದ್ದಾರೆ. ಇವರ ಪ್ರಚಾರಕ್ಕೆ ಭಾರಿ ಹಣ ಬಳಕೆ ಆಗಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಹಾಗಾಗಿ ಗೌಡರ ಕುಟುಂಬದ ಆಪ್ತರ ಮನೆಗಳ ಮೇಲೆ ಸುಮಾರು 1 ತಿಂಗಳಿಂದ ಐಟಿ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಾರೆ ಎನ್ನಲಾಗುತ್ತಿದೆ. ಈ ಕುರಿತು ದೇವಾಲಯದ ಅರ್ಚಕ ರೇವಣ್ಣರ ಹೆಂಡತಿ ನೀಲಮ್ಮ ಅಮೋಘ್ ವಾಹಿನಿಗೆ ಹೇಳಿಕೆ ನೀಡಿದ್ದಾರೆ. ಇಬ್ಬರು ಐಟಿ ಅಧಿಕಾರಿಗಳು ದೇವಾಲಯ ಮತ್ತು ಮನೆಗೆ ಬಂದು ಶೋಧ ಮಾಡಿದ್ರು. ನಮ್ಮ ಮನೆಯ ಅಟ್ಟದ ಮೇಲೂ ಸಂಪೂರ್ಣ ಶೋಧ ನಡೆಸಿದ್ರು. ಓರ್ವ ಅಧಿಕಾರಿ ಹಿಂದಿಯಲ್ಲಿ ಮತ್ತೋರ್ವ ಕನ್ನಡದಲ್ಲಿ ಮಾತನಾಡುತ್ತಿದ್ದರು. ದೇವಾಲಯದ ಗರ್ಭಗುಡಿಯಲ್ಲಿ ಶೋಧ ಮಾಡಲು ಯತ್ನಿಸಿದ್ರು. ಆದ್ರೆ ನಾವು ಬಿಡಲಿಲ್ಲ. ನಾವು ಕಳೆದ 4 ತಲೆಮಾರಿನಿಂದ ಈ ದೇವಾಲಯದಲ್ಲಿ ಪೂಜೆ ಮಾಡುತ್ತಿದ್ದೇವೆ. ಎಲ್ಲವನ್ನು ಶೋಧಿಸಿ ಬರಿಗೈಯಲ್ಲಿ ವಾಪಸ್ ಆದ್ರು ಎಂದು ಅವರು ಹೇಳಿದ್ದಾರೆ. ಬೆಳಿಗ್ಗೆ ಯಾರು ಬಂದಿದ್ರಾ ಆಫೀಸರ್ಸ್? ಯಾರು? ಅವ್ರು ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ನೀವು ಅರ್ಚಕರ ಮನೆ ಏನು ಕೇಳಿದ್ರು? ಮನೆ ಹುಡುಕ್ತೀವಿ ಅಂದರು, ಮನೆ ಚೆಕ್ ಮಾಡ್ತೀವಿ ಅಂದರು, ಮಾಡ್ಕೊಳ್ಳಿ ಅಂದರು. ಏನು ಸಿಕ್ತು? ನೋಡ್ರಪ್ಪ ನಿಮ್ಗೆ ಏನೈತೆ, ಬೀರಿನ ಬಾವಿ ತೆಗೀರಿ, ತೆಗಿರೋ ಕಾಣಿ ತೆಗೀರಿ, ತೆಗೆದು ಎಲ್ಲ ಮೇಲೆ ಗೀಲೆ ಎಲ್ಲ ಹುಡುಕಿದ್ರು, ಹುಡುಕೊಳ್ಳಿ. ಏನು ಸಿಗ್ಲಿಲ್ಲ? ಏನಿಲ್ಲ. ಅಲ್ಲಿ ಏನಾರ ಇದ್ರು ಸಿಗ್ತದೆ. ನಾವೆಲ್ಲಿ ಎಷ್ಟು ಜನ ಬಂದಿದ್ರು? ಇಬ್ರು ಕಾರಲ್ಲಿ ಬಂದಿದ್ರ? ಅವರು ಕಾರೆಲ್ಲ ಹೊರಗಡೆ ನಿಲ್ಸಿದ್ರು ಏನೋ ಅಂದ್ರೆ ನಡ್ಕೊಂಡು ಇಲ್ಲಿ ಎಷ್ಟೊತ್ತಿಗೆ? ಅಲ್ಲ 10 ಗಂಟೆನವ, 10 ಗಂಟೆ 10 ತಿಂಡಿ ತಿಂದು ಕುಂತಿದ್ದು ಬಂದಾಗ. ಆದರೆ ಈ ರೀತಿ ದಾಳಿ ನಡೆಸಲೇ ಇಲ್ಲ ಎಂದು ಐಟಿ ಇಲಾಖೆ ಸ್ಪಷ್ಟನೆ ನೀಡಿದೆ. ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹರಿದಾಡುತ್ತಿದೆ. ಈ ರೀತಿ ದಾಳಿ ನಡೆದೇ ಇಲ್ಲ. ಮಾಧ್ಯಮದವರು ಮರುಪರಿಶೀಲನೆ ಮಾಡದೆ ಈ ರೀತಿ ಸುದ್ದಿ ಪ್ರಸಾರ ಮಾಡಿದ್ದಾರೆ ಎಂದು ಚುನಾವಣಾ ಆಯೋಗ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದ್ದು, ಹಾಗಿದ್ರೆ ದೇವಾಲಯದಲ್ಲಿ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಯಾರು, ಯಾವ ಕಾರಣಕ್ಕೆ ಪರಿಶೀಲನೆ ನಡೆಸಿದ್ರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಈ ಸಂಬಂಧ ಸಚಿವ ರೇವಣ್ಣ ಬಹುಶಃ ಐಟಿ ಅಧಿಕಾರಿಗಳಿಗೆ ಅರ್ಚಕರ ಮನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಸಿಕ್ಕಿರಬೇಕು ಎಂದು ವ್ಯಂಗ್ಯವಾಡಿದ್ದು, ಇದೇ ವೇಳೆ ಎ ಮಂಜು ವಿರುದ್ಧವೂ ಗುಡುಗಿದ್ರು. ಈ ಕುರಿತು ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ರೇವಣ್ಣ, ಐಟಿ ದಾಳಿ ಮಾಡ್ಲಿ ಬಿಡಿ, ಅವರ ಕೆಲಸವನ್ನು ಅವರು ಮಾಡುತ್ತಿದ್ದಾರೆ. ಈಶ್ವರನ ಮೇಲಾದರೂ ಮಾಡಲಿ, ಅರ್ಚಕರ ಮೇಲಾದರೂ ರೇಡ್ ಮಾಡಲಿ, ಅರ್ಚಕರ ಮನೆಯಲ್ಲಿ ಏನ್ ಮಹಾ ಸಿಗುತ್ತೆ, ಗೋಡಂಬಿ ದ್ರಾಕ್ಷಿ ಸಿಕ್ಕಿರಬೇಕು ಅಷ್ಟೇ ಎಂದು ಹೇಳಿದ್ರು. ನಾವೇನು ಮಾಡೋದು ಸರ್, ಮಾಡ್ಕೊಂಡ್ರೆ ಬೇಡ ಅನ್ನೋಕೆ ಸ್ವಾಮಿ. ಈಗ ಈಶ್ವರನ್ನು ಮಾಡ್ಕೊಳ್ಳಿ, ಐನೂರನ್ನು ಮಾಡ್ಕೊಳ್ಳಿ, ಯಾರು ಬೇಡ ನಾವು ಮಾಡಬೇಡ ಅಂತ ಯಾಕೆ ಹೇಳೋಣ? ಮಾಡ್ಕೊಳ್ಳಿ ಬಿಡಿ, ಯಾರು ಬೇಡ ಹಾಂ. ಅಲ್ಲಿ ಏನು ಐನೂರು ಮನೇಲಿ ಏನು ಸಿಗ್ತದೆ? ಏನೋ ಗೋಡಂಬಿ ದ್ರಾಕ್ಷಿ ಇರಬೇಕು. ಮಾಡ್ಕೊಳ್ಳಿ ಪಾಪ, ಅವ್ರ ಕರ್ತವ್ಯ ಅವ್ರು ಮಾಡಲಿ, ಯಾರು ಬೇಡ. ಏನು ಇದೇ ವೇಳೆ ನಿನ್ನೆ ಹಾಸನದಲ್ಲಿ ಇದುವರೆಗೂ ಮಕ್ಕಳು ಸೊಸೆಯಂದಿರು ದೇವೇಗೌಡರಿಗೆ 1 ದಿನವೂ ಊಟ ಹಾಕಿಲ್ಲ ಎಂಬ ಮಾತಿಗೆ ತಿರುಗೇಟು ನೀಡಿದ ಅವರು, ಅಯ್ಯೋ ಎ ಮಂಜು ಮಾತಿಗೆಲ್ಲ ಉತ್ತರಿಸಿದ್ರೆ ನಾನು ಪೊಳ್ಳಾಗಬೇಕಾಗುತ್ತದೆ. ಅವನನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೇನೆ. ನನ್ನ ಬಾಯಲ್ಲಿ ಅವನ ಹೆಸರ್ಯಾಕೆ ಹೇಳಿಸ್ತೀರಾ? ನಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮಗೆ ಗೊತ್ತು. ಮೊದಲು ಅವರು ಅವರ ಅಪ್ಪ ಅಮ್ಮನ್ನ ಸರಿಯಾಗಿ ನೋಡ್ಕೊಳ್ಳಿ ಎಂದ್ರು. ಆ ಮಂಜುವಿಗೆ ನಾನು ಹೇಳಕ್ ಹೋದ್ರೆ ನಾನು ಪೊಳ್ಳೆ ತೋತೀನಿ.
ಅವನ್ನೆಲ್ಲ ಯಾಕೆ ನಮ್ಮ ಬಾಯಲ್ಲಿ ಅವ್ರ ಹೆಸರಲ್ಲಿ ಯಾಕೆ ತತ್ತೀರಿ? ನಾವು ಅದೇನೋ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡೋದು. ಅವರಿಬ್ಬರು ಹೊಡೆದಾಡ್ತಾವ್ರಲ್ರಿ ಶಾಸಕರು, ಅವ್ರ ಬಗ್ಗೆ ಕೇಳಿ ಇಬ್ಬರು ರಿಯಾಕ್ಷನ್. ಅಯ್ಯೋ ನಮಗಿರಲಿ, ಅವರು ಅಪ್ಪ ಹೋದ್ರು ನೋಡ್ಕೊಳ್ಳೋಕೆ, ನಮ್ಮ ಅಪ್ಪ ಹೋದ್ರೆ ನಾವು ನೋಡ್ಕೊತೀವಿ ಚೆನ್ನಾಗಿ, ಗೊತ್ತಾಯ್ತಾ? ಅವೆಲ್ಲ ಅದಕ್ಕೆ ಹಿಂಗಾಗಿರೋದು, ಎಲ್ಲ ಕಡೆ ಸುತ್ತಾಗ್ತಾ ಇರೋದು. ಬಿಜೆಪಿ ಪಕ್ಷಕ್ಕೆ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಮತ್ತು ರೈತರ ಬಗ್ಗೆ ಸ್ವಲ್ಪವೂ ಕಾಳಜಿ ಇಲ್ಲ. ಪ್ರಸ್ತುತ ಲೋಕಸಭಾ ಚುನಾವಣೆಗೆ ಒಬ್ಬ ಕುರುಬ ಸಮಾಜದ ಅಭ್ಯರ್ಥಿಗೆ ಕ್ಷೇತ್ರದಲ್ಲಿ ಟಿಕೆಟ್ ನೀಡಿಲ್ಲ. ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೇವೆ ಎನ್ನುವ ಬಿಜೆಪಿಗೆ ಮತ ನೀಡಬೇಡಿ ಎಂದು ಸಿದ್ದರಾಮಯ್ಯ ಕರೆ ನೀಡಿದರು. ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯರ ಪರ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ನಿನ್ನೆ ತಡರಾತ್ರಿವರೆಗೂ ಪ್ರಚಾರ ಮಾಡಿದ್ರು. ಅಂತಿಮವಾಗಿ ಹಳ್ಳಿ ಮೈಸೂರು ಗ್ರಾಮಕ್ಕೆ ಆಗಮಿಸಿದ ಸಿದ್ದರಾಮಯ್ಯ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಹಳ್ಳಿ ಮೈಸೂರು ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲು ಮುಂದಿನ ದಿನಗಳಲ್ಲಿ ನಾನು ಶ್ರಮವಹಿಸುತ್ತೇನೆ. ಕೇಂದ್ರದಿಂದ ಕೆಲಸವಾಗಬೇಕಾಗಿರುವ ಈ ಕಾರ್ಯಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಎ ಮಂಜು ಒಬ್ಬ ಸುಳ್ಳುಗಾರ. ಕಾಂಗ್ರೆಸ್ ಅವನಿಗೆ ಮಂತ್ರಿಗಿರಿಯನ್ನು ನೀಡಿತ್ತು. ನನ್ನ ಬಳಿ ಬಿಜೆಪಿ ಪಕ್ಷಕ್ಕೆ ಹೋಗುವುದಿಲ್ಲ ಅಣ್ಣ ಎಂದು ಹೇಳಿ ಅಂತಿಮವಾಗಿ ಕಮಲ ಪಕ್ಷ ಹಿಡಿದಿದ್ದಾನೆ. ಯಾವುದೇ ಕಾರಣಕ್ಕೂ ಆತನಿಗೆ ಮತ ಹಾಕಬಾರದು. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ ನೀಡಿದರೆ ನನಗೆ ಮತ ನೀಡಿದಂತೆ ಎಂದು ಹೇಳಿದ್ರು. 27 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಮಾಡಿದ್ದಾರೆ. ಒಂದೇ ಒಂದು ಹಿಂದುಳಿದವರಿಗೆ ಟಿಕೆಟ್ ಕೊಟ್ಟಿಲ್ಲ, ಒಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ. ನಾವು ಮೈತ್ರಿ ಪಕ್ಷದವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ 3 ಜನ ಹಿಂದುಳಿದವರು ಟಿಕೆಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕುರುಬರು 8% ಇದ್ದಾರೆ. ಒಬ್ಬ ಕುರುಬರಿಗೆ ಟಿಕೆಟ್ ಕೊಡ್ಸಕ್ಕಾಗಿಲ್ಲ. ಈಶ್ವರಪ್ಪನಿಗೆ ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ? ಇವರಿಗೆ ಸ್ವಾಭಿಮಾನ ಇದ್ರೆ ಹಿಂದುಳಿದವರಿಗೆ ಟಿಕೆಟ್ ಕೊಡ್ಸಕ್ಕಾಗಲಿ ಹೋದ್ಮೇಲೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾತನಾಡಿ, ನನ್ನ 70 ವರ್ಷದ ರಾಜಕೀಯ ಏಳುಬೀಳುಗಳಲ್ಲಿ ಹಳ್ಳಿ ಮೈಸೂರು ವಿಭಾಗದ ಕೆಲ ಮುಖಂಡರು ನನ್ನ ಜೊತೆ ಇದ್ದು ನನ್ನನ್ನು ಬೆಳೆಸಿದ್ದಾರೆ. ಇಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ನಡವಳಿಕೆಗಳು ಕ್ಷೀಣಿಸುತ್ತಿವೆ. ರೈತರಿಗೆ ಮೋದಿ 3 ಕಾಸಿನ ಸಹಾಯ ಮಾಡಲಿಲ್ಲ. ಸಿದ್ದರಾಮಯ್ಯ ಮಂತ್ರಿಯಾದ ಮತ್ತು ಪ್ರಸ್ತುತ ಮೈತ್ರಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವಲ್ಲಿ ಹೆಜ್ಜೆ ಇಟ್ಟಿದೆ ಎಂದರು. ಪಾರ್ಲಿಮೆಂಟ್ ಕೂಡ ಇವತ್ತು ನಡವಳಿಕೆ ಸ್ಥಿತಿ ಕ್ಷೀಣಿಸ್ತಾ ಇದೆ. ಒಬ್ಬ ಡಿಕ್ಟೇಟರ್ ಮತ್ತು ಏಕಚಕ್ರಾಧಿಪತ್ಯ ಮೋದಿಯವರು ಒಬ್ಬರೇ ಇವತ್ತು ಈ ದೇಶದಲ್ಲಿ ಎಲ್ಲವನ್ನೂ ಮಾಡುವ ಶಕ್ತಿ ಇದೆ. ಯುದ್ಧ ಮಾಡಿದರೆ ಇವತ್ತು ಯಾವುದು ಸರ್ಜಿಕಲ್ ಸ್ಟ್ರೈಕ್ ಅಂತ ಏನು ಹೇಳ್ತಾರೆ, ಕಾಶ್ಮೀರ ಪಾಕಿಸ್ತಾನದ ಮಟ್ಟ ಹಾಕ್ತಾರೆ, ಹೀಗೆ ಹಲವಾರು ವಿಷಯ ಹೇಳ್ತಾರೆ. ಬಹಿರಂಗ ಪ್ರಚಾರ ಸಭೆಯಲ್ಲಿ ಎಚ್ ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಬಿ ಶಿವರಾಮ್, ಯೋಗ ರಮೇಶ್ ಇನ್ನು ಮುಂತಾದವರು ಹಾಜರಿದ್ದರು. ಹಾಸನ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎ ಮಂಜು ಅವರು ಕಬ್ಬು ಸಿಗುವ ಕಡೆ ಹೋಗಿ ರಸ ಹೀರುವ ಕಾಡಾನೆ ಇದ್ದಂತೆ ಎಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಟೀಕಿಸಿದರು. ಚನ್ನರಾಯಪಟ್ಟಣ ತಾಲೂಕು ಆನೆಗಿರಿ ಗ್ರಾಮದಲ್ಲಿ ಕರೆಯಲಾಗಿದ್ದ ದಂಡಿಗನಹಳ್ಳಿ ಹೋಬಳಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಯಾವುದೇ ಸಿದ್ಧಾಂತ ಬದ್ಧತೆ ಇಲ್ಲದ ರಾಜ್ಯದ ಏಕೈಕ ಅಭ್ಯರ್ಥಿ ಮಂಜು ಅಧಿಕಾರ ಹಣದಾಸೆಗೆ ಬಿದ್ದಿರುವ ವ್ಯಕ್ತಿ. ಕಾಡಾನೆಯ ರೀತಿ ಸಂಪನ್ಭರಿತವಾದ ಕಬ್ಬಿನ ಗದ್ದೆಗೆ ನುಗ್ಗಿ ರಸವನ್ನೆಲ್ಲ ಕುಡಿದ ನಂತರ ಮತ್ತೊಂದು ಕಬ್ಬಿನ ಗದ್ದೆ ಆರಿಸಿ ಹೋಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿನ ಅಧಿಕಾರದ ರಸವನ್ನೆಲ್ಲ ಉಂಡು ಈಗ ಬಿಜೆಪಿಯತ್ತ ಹೋಗಿದ್ದಾರೆ. ರೈತರು ತಮ್ಮ ಗದ್ದೆಗಳಿಗೆ ನುಗ್ಗಿದ ಆನೆಗಳನ್ನು ಪಟಾಕಿ ಸಿಡಿಸಿ ಹೊರದಬ್ಬುವ ರೀತಿ ಅವರನ್ನು ಚುನಾವಣೆಯಲ್ಲಿ ಸೋಲಿಸುವ ಮೂಲಕ ಹೊರದಬ್ಬುವ ಕೆಲಸ ಈ ಜಿಲ್ಲೆಯ ಜನರಿಂದ ಆಗಬೇಕೆಂದರು. ಇನ್ನು ಮೋದಿ ಮೋಡಿಗಾರ. ರೈತರ ಮನಸ್ಸಿನಲ್ಲಿ 15 ಲಕ್ಷದ ಕನಸನ್ನು ಬಿತ್ತಿ 100 ದಿನಗಳಲ್ಲಿ ರೈತರ ಜನಧನ್ ಖಾತೆಗೆ ಹಣ ತುಂಬುವ ಭರವಸೆ ನೀಡಿ ಮುಗ್ಧ ಜನರ ಭಾವನೆಗಳೊಂದಿಗೆ ಆಟವಾಡಿದವರು. ಜನ ಈ ಬಾರಿ ಅವರನ್ನು ನಂಬುವುದಿಲ್ಲ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ ಅನ್ನು ಗೆಲ್ಲಿಸುವ ಮೂಲಕ ರೇವಣ್ಣನವರ ಕೈ ಬಲಗೊಳಿಸಬೇಕೆಂದು ಕೇಳಿದರು. ಎಲ್ಲಿ ಅಧಿಕಾರ ಸಿಗುತ್ತೆ, ಎಲ್ಲ ಹಣ ಸಿಗುತ್ತೆ, ಅಲ್ಲಿಗೆ ಹೋಗ್ತಾ ಇರೋದು. ಇವತ್ತು ನಮ್ಮಲ್ಲೊಂದು ಸಕಲೇಶ್ಪುರದ ಸಂದರ್ಭದಲ್ಲಿ ನಾನು ಕೇಳಿದೆ, ಚರ್ಚೆ ಮಾಡ್ಬೇಕಾದ್ರೆ ಒಬ್ಬ ಕಾರ್ಯಕರ್ತರು ಮಾತಾಡೋಂಥ ಸಂದರ್ಭದಲ್ಲಿ ಒಬ್ಬ ಹೇಳ್ದ, ಅಣ್ಣ ಎ ಮಂಜು ಕೇವಲ ಒಂದು ಕಾಡಾನೆ ಇದ್ದಂತೆ. ಯಾಕಂದ್ರೆ ಇವತ್ತು ಕಾಡಾನೆ ಒಂದು ಗದ್ದೆಗೆ ನುಗ್ಗಿ ಕಬ್ಬನ್ನ ರಸ ನುಗ್ಗಿದ ಮೇಲೆ, ರಸ ತೀರಿಸ್ಕೊಂಡ ಮೇಲೆ ನಮ್ಮ ರೈತರುಗಳು ಪಟಾಕಿ ಹೊಡೆದಿದ ತಕ್ಷಣ
ಬೇರೆ ಬೇರೆ ತೋಟಕ್ಕೆ ಹೋಗಿ ಬೇರೆ ಗದ್ದೆಗೆ ಹೋಗಿ ಮತ್ತೆ ಮೇಯುತ್ತೆ. ಸಭೆಗೂ ಮುನ್ನ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ಮತ್ತು ಸೂರಜ್ ರವರನ್ನು ಮೆರವಣಿಗೆ ಮೂಲಕ ಗ್ರಾಮದ ಮುಖ್ಯ ಬೀದಿಯಲ್ಲಿ ಕರೆತರಲಾಯಿತು. ಈ ಸಂದರ್ಭ ಮುಖಂಡರಾದ ಹೊನ್ನಶೆಟ್ಟಿಹಳ್ಳಿ ಪುಟ್ಟಸ್ವಾಮಿ, ಬಳದರೆ ಅಶೋಕ್, ಶಿವಲಿಂಗೇಗೌಡ, ಆನೆಕೆರೆ ಬಾಲಚಂದ್ರು, ರವೀಶ್, ಭಕ್ತರಾವ್ ಮುಸೇರಿ ಇತರರು ಹಾಜರಿದ್ದರು. ನಾನು ಪ್ರಜ್ವಲ್ಗೆ 1 ಕೋಟಿ ಹಣ ನೀಡುತ್ತೇನೆ. ಕುಮಾರಸ್ವಾಮಿ ಅವರು ಪ್ರಜ್ವಲ್ ಅವರನ್ನು ಗಡಿಭಾಗಕ್ಕೆ ಕಳಿಸುವ ತಾಕತ್ತಿದೆಯೇ ಎಂದು ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಪ್ರಶ್ನಿಸಿದರು. ಪಟ್ಟಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹೊಟ್ಟೆಗೆ ತಿನ್ನಲು ಇರದವರು ಸೈನ್ಯಕ್ಕೆ ಸೇರುತ್ತಾರೆ ಎಂದು ಕೆಲವರು ಹೇಳುತ್ತಾರೆ. ಹೊಟ್ಟೆಗಿಲ್ಲದೆ ಸೇರಿದ್ದಾರೋ ಅಥವಾ ಎದೆಯೊಳಗೆ ದಗದಗಿಸುವ ದೇಶಪ್ರೇಮಕ್ಕೆ ಸೇರಿದ್ದಾರೋ ಅವರನ್ನೇ ಕೇಳಬೇಕು ಎಂದು ಸಿಎಂಗೆ ಟಾಂಗ್ ನೀಡಿದ ಸೋಲಿಬೆಲೆ, ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್ ಇವು 3 ಭಾರತದ ಆಧಾರ ಸ್ತಂಭಗಳು. ಇವನ್ನು ಪ್ರಧಾನಿ ನರೇಂದ್ರ ಮೋದಿ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದರು. ಈ ಕಾರಣಕ್ಕೆ ಮೋದಿ ಅವರನ್ನು ಅಧಿಕಾರಕ್ಕೆ ತರಬೇಕೆನ್ನುವುದು ಅರಿತುಕೊಳ್ಳಬೇಕು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವ ಮುಂಚೆ ನಮ್ಮ ದೇಶದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದರೂ ನಾವು ಪ್ರತಿ ದಾಳಿ ಮಾಡುವಂತಿರಲಿಲ್ಲ. ನಾವು ಶಾಂತಿ ಪ್ರಿಯರು, ನಮ್ಮ ಆದೇಶಕ್ಕೆ ಕಾಯಬೇಕೆನ್ನುವ ಪರಿಸ್ಥಿತಿ ಇತ್ತು. ಆದರೆ ಮೋದಿ ಬಂದ ನಂತರ ಪಾಕ್ನಿಂದ 1 ಗುಂಡು ಬಂದರೆ 10 ಗುಂಡು ಹೊಡೆಯಿರಿ, ಆದೇಶಕ್ಕೆ ಕಾಯಬೇಡಿ ಎಂದು ಹೇಳಿದ್ದಾರೆ. ನಾನು ಬಹಳ ಹಿಂದೆ ಹೋಗುವುದಿಲ್ಲ. ಹಿಂದಿನ ವಿಚಾರಗಳನ್ನು ಮಾತನಾಡಿದರೆ ಕಾಂಗ್ರೆಸ್ಸಿಗರು ಮುಖ ಎತ್ತಿಕೊಂಡು ತಿರುಗಾಡಲಾಗುವುದಿಲ್ಲ. ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಚೀನಾ ಜೊತೆ ಯುದ್ಧದ ಸಮಯದಲ್ಲಿ ನಮ್ಮ ಸೈನಿಕರ ಬಳಿ ಕೇವಲ 32 ಸುತ್ತುಗುಂಡುಗಳಿತ್ತು. ಅಂದಿಗೂ ಇಂದಿಗೂ ಬಹಳಷ್ಟು ಸ್ಥಿತಿ ಸುಧಾರಿಸಿದೆ. ಈ ಕಾರಣಕ್ಕಾಗಿ ನಾವು ಮೋದಿಯನ್ನು ಮತ್ತೆ ಗೆಲ್ಲಿಸಬೇಕು ಎಂದು ಹೇಳಿದ್ದಾರೆ. ಹೊಟ್ಟೆಗೆ ಹಿಟ್ಟಿಲ್ಲದೆ ಜನ ಸೈನ್ಯಕ್ಕೆ ಸೇರ್ತಾರೆ ಅಂತ. ನನ್ಗೆ ಗೊತ್ತಿಲ್ಲ, ಅವರೇ ಅದನ್ನು ಹೇಳಬೇಕು. ಹೊಟ್ಟೆಗೆ ಊಟ ಇಲ್ಲದೆ ಅವರು ಸೈನ್ಯಕ್ಕೆ ಸೇರಿದ್ರು ಅಥವಾ ಎದೆ ಒಳಗೆ ದೇಶಭಕ್ತಿಯ ಧಗಧಗಿಸುವ ಜ್ವಾಲೆಯ ಕಾರಣಕ್ಕೋಸ್ಕರ ಸೈನ್ಯಕ್ಕೆ ಸೇರಿದ್ರು ಅಂತ ಅವ್ರು ಹೇಳಬೇಕು. ಯಾರಿಗೆ ಮನೆಯಲ್ಲಿ ತಿನ್ಲಿಕ್ಕೆ ಉಣ್ಲಿಕ್ಕೆ ಸಾಕಾಗುವಷ್ಟು ಕೂತು ತಿನ್ನುವಷ್ಟು ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿಟ್ಟಿದ್ದಾರೋ ಅವರು ಪ್ರಾಣ ಕೊಡೋದು ಅವರ ಕರ್ಮ. ಯಾಕೆ ಅಂತಂದ್ರೆ ಅವ್ರು ದುಡ್ಡಿಗೋಸ್ಕರ ಬಾರ್ಡರ್ ಅಲ್ಲಿ ನಿಂತಿದ್ದು ಅಂತ. ನಾನು ಪ್ರಜ್ವಲ್ಗೆ 1 ಕೋಟಿ ರೂಪಾಯಿ ಕೊಡ್ತೀವಿ, ಪ್ರಜ್ವಲ್ನ ಬಾರ್ಡರ್ ಕಳಿಸ್ತೀರಾ ಕುಮಾರಸ್ವಾಮಿ ಅವರು ಅಂತ ಕೇಳಿದ್ರೆ ಪ್ರಜ್ವಲ್ರನ್ನ ಬಾರ್ಡರ್ ಕಳಿಸೋ ತಾಕತ್ತಿದೆಯೇ ಅವರಿಗೆ? ದುಡ್ಡಿಗೋಸ್ಕರ ಹೋಗೋದಿದ್ರೆ ಪ್ರಜ್ವಲ್ ಹೋಗ್ಬೇಕಿತ್ತಲ್ಲ. ಯಾಕೆ ಪ್ರಜ್ವಲ್ ಹೋಗ್ಲಿಕ್ಕೆ ಆಗಲ್ಲ ಅಂತಂದ್ರೆ ಇದು ದುಡ್ಡಿಗೋಸ್ಕರ ಅಲ್ಲ, ಒಳಗಿರುವಂತ ದಗದಗಿಸುವ ಜ್ವಾಲೆಗೋಸ್ಕರ ಅಲ್ಲಿಗೆ ಹೋಗುದು. ಹೊಳೆನರಸೀಪುರ ಕ್ಷೇತ್ರದ ಶಾಸಕನಾಗಿ 5 ಬಾರಿ ನನಗೆ ಆಶೀರ್ವಾದ ಮಾಡಿದಂತೆ, ನಮ್ಮ ತಂದೆಯವರಿಗೆ ರಾಜಕೀಯ ಶಕ್ತಿ ನೀಡಿದಂತೆ ನನ್ನ ಮಗ ಪ್ರಜ್ವಲ್ಗೂ ಶಕ್ತಿ ನೀಡುವಂತೆ ಸಚಿವ ಎಚ್ ಡಿ ರೇವಣ್ಣ ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾಲೂಕಿನ ಆನೆಕೆರೆ ಗ್ರಾಮದಲ್ಲಿ ಕರೆಯಲಾಗಿದ್ದ ಹೋಬಳಿ ಕಾರ್ಯಕರ್ತರ ಸಭೆಗೆ ಲೋಕಸಭಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತ್ತು ಮುಖಂಡ ಸೂರಜ್ ರೇವಣ್ಣ ಅವರ ಆಗಮನಕ್ಕೂ ಮುಂಚಿತವಾಗಿ ಬಂದ ರೇವಣ್ಣನವರು ನೆರೆದಿದ್ದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ, ದೇವೇಗೌಡರ ಶಕ್ತಿ ದಂಡಿಗನಹಳ್ಳಿ ಹೋಬಳಿ, ಇಲ್ಲಿಗೆ ಅವಶ್ಯವಿರುವ ಕೆಲಸಗಳನ್ನೆಲ್ಲ ಮಾಡಿಸಲಾಗಿದೆ. ಇನ್ನು ಆಲಗೋಡನಹಳ್ಳಿ ಏತ ನೀರಾವರಿ ಯೋಜನೆ ಕಾಮಗಾರಿ ತ್ವರಿತಗತಿಯಲ್ಲಿ ನಡೆಯುತ್ತಿದ್ದು ಈಗಾಗಲೇ ಪೈಪ್ಗಳನ್ನು ಶೇಖರಿಸಲಾಗಿದೆ ಹಾಗೂ ಹೋಬಳಿಯ ಎಲ್ಲ ಗ್ರಾಮಗಳಿಗೆ ನದಿ ಮೂಲದಿಂದ ಕುಡಿಯುವ ನೀರು ಸರಬರಾಜು ಯೋಜನೆಗೆ ಟೆಂಡರ್ ಕರೆಯಲಾಗಿದೆ ಎಂದ ಅವರು, ಇದರೊಂದಿಗೆ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲಾಗಿದೆ. ಇನ್ನು ಏನಾದರೂ ಕಾಮಗಾರಿ ಬಾಕಿ ಉಳಿದಿದ್ರೆ ಪಟ್ಟಿ ಮಾಡುವಂತೆ ಚುನಾವಣಾ ನಂತರ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ನಾನು ಹಾಸನ ಮತ್ತು ಬೇರೆ ಕಡೆ ಹೋಗಬೇಕಾಗಿರೋದ್ರಿಂದ ದಯಮಾಡಿ ಯಾರು ಉನ್ನತ ಭಾವಿಸಬಾರ್ದು. ತಾವೆಲ್ಲ ದಂಡಿಗನಹಳ್ಳಿ ಹೋಗ್ಲಿ ದೇವೇಗೌಡರಿಗೆ ರಾಜಕೀಯ ಶಕ್ತಿ ಕೊಟ್ಟಂತ ಹೋಗ್ಲಿ. ಈ ಹೋಬಳಿಗೆ ಒಂದು ಇವತ್ತು ರಾಜ್ಯದಲ್ಲಿ ದೇವೇಗೌಡರಿಗೆ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ದಂಡಿಗನಹಳ್ಳಿ ಹೋಬಳಿ ಒಂದು ಕಾರಣ ಅಂತ ಹೇಳ್ಬೇಕು. ಮತ್ತು ಇವತ್ತಿದೆಲ್ಲ ಇಲ್ಲಿ ನಡೆದಿರುವ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ, ಪತ್ರಿಕಾ ಸ್ನೇಹಿತರಿಗೆ ಹೊಲಿಸಿ ಇವತ್ತು ನೀವೇನು ಹೇಳಿದ್ರೆ ಆ ಕೆಲಸ ಎಲ್ಲ ಮಾಡಿಕೊಟ್ಟಿದ್ವಿ. 2 ಆಸೆ, ಆಲಗೋಡನಹಳ್ಳಿ ಲಿಫ್ಟು, ಆಲಗೋಡನಹಳ್ಳಿ ಲಿಫ್ಟು ಅನ್ನೋದು. ಈಗ ಆಲಗೋಡನಹಳ್ಳಿ ಲಿಫ್ಟು ಆಗೋಯ್ತು, ಪೈಪೆಲ್ಲ ಬಂದು ಬಿದ್ದಿದೆ. ಈಗ ದಂಡಿಗನಹಳ್ಳಿದು 3ನೇ ಹಂತದ್ದು ಕಾಚನಹಳ್ಳಿದು ಅದು ಆಗಿದೆ. ಅದು ಈಗಾಗಲೇ ಆಗಿ ಟೆಂಡರ್ ಕರೆದಾಗಿದೆ. ನಾನು ಕೂಡ ವಕೀಲ. ರಾಜಕೀಯದಲ್ಲಿ ನನಗೆ ಶಕ್ತಿ ಬರಲು ವಕೀಲ ವೃತ್ತಿಯೇ ಕಾರಣ. ಈ ದೇಶದ ರಾಜಕೀಯದಲ್ಲಿ ಯಶಸ್ಸು ಕಂಡಿರುವ ವ್ಯಕ್ತಿಗಳಲ್ಲಿ ವಕೀಲರು ಮತ್ತು ವೈದ್ಯರು ಪ್ರಮುಖರಾಗಿದ್ದಾರೆ. ದೇಶದಲ್ಲಿ ಮೋದಿ ಬರಬೇಕು ಎಂಬುದು ಎಲ್ಲರ ಬಯಕೆ ಎಂದು ಬಿಜೆಪಿ ಅಭ್ಯರ್ಥಿ ಮಂಜು ತಿಳಿಸಿದರು. ಹೊಳೆನರಸೀಪುರದ ವಕೀಲರ ಸಂಘಕ್ಕೆ ಭೇಟಿ ನೀಡಿ ಮತಯಾಚನೆ ಮಾಡಿದ ಸಂದರ್ಭದಲ್ಲಿ ಮಾತನಾಡಿದ ಮಂಜು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 50,000 ಮತಗಳಿಂದ ಸೋತಿದ್ದೆ. ಮಂತ್ರಿಯಾಗಿದ್ದಾಗ ಜನಪರ ಕೆಲಸ ಮಾಡಿದ್ದೇನೆ. ಈ ಕ್ಷೇತ್ರದಲ್ಲಿ 2 ಪಕ್ಷ ಇರುವುದರಿಂದ ಪರ ವಿರೋಧದ ವಾತಾವರಣ ಇದೆ. ಪಾಕಿಸ್ತಾನದ ಪ್ರಧಾನಿ ಮೋದಿಯವರೇ ಪ್ರಧಾನಿಯಾದರೆ ಒಳ್ಳೆಯದು ಎಂದು ಹೇಳಿದ್ದಾರೆ. ಈ ಬಾರಿ ವಾತಾವರಣ ಚೆನ್ನಾಗಿದೆ. ದೇಶಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಎಂದರು. ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದೆ. ಬಹುಶಃ 4,09,000 ಮತ
ಕೇವಲ 50,000 ಮತ ಬಂದರೆ ನಾನು ಚುನಾವಣೆ ಗೆದ್ದಿರ್ತೀನಿ. ಬಹುಶಃ ಈ ಬಾರಿ ವಾತಾವರಣ ಚೆನ್ನಾಗಿದೆ. ಇವತ್ತು ಮೋದಿಯವರ ದೇಶಕ್ಕೆ ಅವಶ್ಯಕತೆ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಗೊತ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾನು ಮಂತ್ರಿಯಾಗಿ ನನ್ನದೇ ಆದಂಥ 2 ವರ್ಷದಲ್ಲಿ ಜನಪರವಾದಂಥ ಕೆಲಸ ಮಾಡಿ ಜನರ ಮನಸ್ಸಿಗೆ ಹತ್ತಿರಗೆ ತಲುಪಿದ್ದೀನಿ ಅಂತ ಅನ್ನಿಸ್ತದೆ. ಇವತ್ತು ಎರಡೇ ಪಕ್ಷ ಇರೋದ್ರಿಂದ ಇವತ್ತು ಪರ ವಿರೋಧ ಅನ್ನೋ ಜಿಲ್ಲೆಯಲ್ಲಿ ವಾತಾವರಣ ಇದೆ. ಇವತ್ತು ನಮ್ಮ ವಿರೋಧ ಪಕ್ಷದವರಿಗೆ ಕೇವಲ ಕಳೆದ ಬಾರಿ 5 ಲಕ್ಷದ ಮತ, ನಾವು 2 ಸೇರಿ ಬಂದದ್ದು 7 ಲಕ್ಷದ ಮತ. ಬಹುಶಃ ನನಗೆ ಅನ್ನಿಸ್ತದೆ 30-70 ಓಟಿನ ಪ್ಯಾಟರ್ನ್ ಇದೆ. ಬಹುಶಃ ನಾನು ನಿಮ್ಮ ಕೆಲವರು ಗೊತ್ತಿಲ್ಲ, ನಾನು ಕೂಡ ವಕೀಲ. ವಕೀಲರ ಸಂಘದ ಅಧ್ಯಕ್ಷ ಕೆವಿ ನಟರಾಜ್, ಉಪಾಧ್ಯಕ್ಷ ಶ್ರೀನಿವಾಸ್, ಕಾರ್ಯದರ್ಶಿ ಶಿವಕುಮಾರ್, ಹಿರಿಯ ವಕೀಲರಾದ ಆರ್ ಡಿ ರವೀಶ್, ಮಂಜುನಾಥ್, ಸುನೀಲ್ ಹಾಜರಿದ್ದರು. ಪತ್ರಕರ್ತ ಹಾಗೂ ಮಾನವ ಹಕ್ಕುಗಳ ಸಾಮಾಜಿಕ ಹೋರಾಟಗಾರ ಮಲ್ನಾಡ್ ಮೆಹಬೂಬ್ ಅವರನ್ನು ಗಡೀಪಾರು ಮಾಡಿರುವ ಜಿಲ್ಲಾಡಳಿತದ ಕ್ರಮವನ್ನು ಖಂಡಿಸಿ ಅವರ ಮೇಲಿರುವ ರೌಡಿ ಶೀಟ್ ತೆಗೆದುಹಾಕಿ ಗಡೀಪಾರು ಆದೇಶ ರದ್ದು ಮಾಡಬೇಕೆಂದು ಜಾಮಿಯಾ ಮಸೀದಿಯ ಅಧ್ಯಕ್ಷ ನಜೀಬ್ ಅಕ್ರಮ್ ಒತ್ತಾಯಿಸಿದರು. ಸಕಲೇಶಪುರ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ರಕರ್ತ ಹಾಗೂ ಸಾಮಾಜಿಕ ಹೋರಾಟಗಾರ ಮಲ್ನಾಡ್ ಮೆಹಬೂಬ್ ಅವರನ್ನು ದುರುದ್ದೇಶದಿಂದ ರೌಡಿ ಪಟ್ಟಿಗೆ ಸೇರಿಸಿ ಅವರನ್ನು ಮೇ 30ರವರೆಗೆ ಜಿಲ್ಲೆಯಿಂದ ಗಡೀಪಾರು ಮಾಡಿರುವ ಕ್ರಮ ಖಂಡನೀಯವಾದುದು. ಇದೊಂದು ಜನಪರ ಹೋರಾಟಗಾರನನ್ನು ಹತ್ತಿಕ್ಕುವ ಕ್ರಮವಾಗಿದ್ದು, ಜನರ ಪರವಾಗಿ ಬರೆಯುವ ಹಾಗೂ ಕೆಲಸ ಮಾಡುವವರನ್ನು ನೈತಿಕವಾಗಿ ಕುಗ್ಗಿಸುವ ಕ್ರಮವಾಗಿದೆ. ಹಲವು ವರ್ಷಗಳಿಂದ ಪತ್ರಕರ್ತರಾಗಿ ಸಾಮಾಜಿಕ, ಪರಿಸರ ಮತ್ತು ಜನರ ನೈಜ ಸಮಸ್ಯೆಗಳ ಬಗ್ಗೆ ಹಾಗೂ ವಿಶೇಷವಾಗಿ ದಲಿತರ, ಅಲ್ಪಸಂಖ್ಯಾತರ ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ತುಳಿತಕ್ಕೊಳಗಾಗಿರುವ ಶೋಷಿತರ ಸಮಸ್ಯೆಗಳ ಕುರಿತು ಪತ್ರಿಕೆಯಲ್ಲಿ ವರದಿಗಳು ಮತ್ತು ಲೇಖನಗಳನ್ನು ಬರೆಯುವ ಮುಖಾಂತರ ಆಡಳಿತದಲ್ಲಿ ಇರುವವರ ಗಮನಕ್ಕೆ ತರುವಲ್ಲಿ ಯಶಸ್ವಿಯಾದವರು. ಇದಲ್ಲದೆ ಮಂಜ್ರಾಬಾದ್ ಅನಾಥ ಮಕ್ಕಳ ಸಂಸ್ಥೆಯ ಅಧ್ಯಕ್ಷರಾಗಿ, ದರ್ಗಾ ಸಮಿತಿಯ ಸದಸ್ಯರಾಗಿ ಇನ್ನೂ ಇಂತಹ ಹಲವು ಸಾಮಾಜಿಕ ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಮಾನವೀಯ ಗುಣವುಳ್ಳ ವ್ಯಕ್ತಿಯನ್ನು ಗಡೀಪಾರು ಮಾಡಿರುವುದು ಖಂಡನೀಯ ಎಂದರು. ಜಾಮಿಯಾ ಮಸೀದಿ ಅಧ್ಯಕ್ಷ ನಾನು ಮಲ್ನಾಡ್ ಮೆಹಬೂಬ್ನು ಸುಮಾರು ಒಂದು 30-35 ವರ್ಷದಿಂದ ನೋಡ್ತಾ ಇದ್ದೀನಿ. ಅವನ ಸ್ವಭಾವ, ಅವನ ನೇಚರು, ಅವ್ನು ಮಾಡುವ ಆಕ್ಟಿವಿಟೀಸು ಎಲ್ಲ ನಾನು ಫಾಲೋ ಮಾಡ್ಕೊಂಡ್ಬಂದಿದ್ದೀನಿ. ಯಾವ ಕಾರಣದಿಂದಲೂ ಯಾವ ರೀಸನ್ ಕೊಟ್ಟು ಅವನು ರೌಡಿ ಅನ್ನೋದು ಮಹಾ ತಪ್ಪು. ಅವನ ಸ್ವಭಾವ ಇದೆ, ಅಗ್ರೆಸಿವ್ ಆಗಿ ಓಡಾಡ್ತಾನೆ. ಏನಾದ್ರು ಇಶ್ಯೂ ತೊಗೊಂಡ್ರೆ ತುಂಬ ಒಂದು ಸೆನ್ಸಿಟಿವ್ ರೂಪದಲ್ಲಿ ಫೀಲ್ಡಿಗೆ ಇಳಿದು ತುಂಬ ಒಂದು ಹೋರಾಟ ಮಾಡೋ ಒಂದು ಸ್ವಭಾವ. ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಹರೀಶ್, ಜಾಮಿಯಾ ಮಸೀದಿಯ ಕಾರ್ಯದರ್ಶಿ ಫೈಜಾನ್, ಕಾಂಗ್ರೆಸ್ ಮುಖಂಡ ಬೈಕೆರೆ ನಾಗೇಶ್, ಪುರಸಭೆ ಸದಸ್ಯ ಅಣ್ಣಪ್ಪ ಇದ್ದರು. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದ ದೇವಸ್ಥಾನದಲ್ಲಿ ಚನ್ನಬಸವೇಶ್ವರ ಮತ್ತು ಚಿಕ್ಕಮ್ಮ ಕೆಂಡೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಭಕ್ತರು ಹರಕೆ ತೀರಿಸಲು ಕೆಂಡ ಹಾಯುವ ಮೂಲಕ ಪಾಲ್ಗೊಳ್ಳುವುದು ಇಲ್ಲಿನ ವಿಶೇಷ. ಹಾಗೂ ಗ್ರಾಮದ ಪ್ರತಿ ಮನೆಗಳಿಂದ ನಾನಾ ಜಾತಿ ಮರಗಳನ್ನು ಒಂದೆಡೆ ತಂದು ಹಾಕಿದ್ದ ಕೆಂಡ ಹಾಯುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸಿದ್ದರು. ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಮಹಾಸ್ವಾಮೀಜಿಗಳು ಕೆಂಡೋತ್ಸವಕ್ಕೆ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಿದರು. ಹಾಸನ ಲೋಕಸಭಾ ಚುನಾವಣೆಗೆ ದಿನಗಣನೆ ಪ್ರಾರಂಭವಾಗಿದ್ದು, ಹಾಸನ ಲೋಕಸಭಾ ಮತದಾರರ ಚಿತ್ತ ಯಾವ ಪಕ್ಷದತ್ತ ಇದೆ ಎಂಬುದನ್ನು ತಿಳಿಯಲು ನಮ್ಮ ಪ್ರತಿನಿಧಿಗಳು ಜಿಲ್ಲೆಯ ಹಲವು ಭಾಗಗಳಿಂದ ಇಂದು ಆಟೋ ಚಾಲಕರನ್ನ ಮಾತನಾಡಿಸಿ ಏನಂತಾರೆ ಅಂತ ನೋಡ್ಕೊ ಬನ್ನಿ. ದಿನದಿಂದ ದಿನಕ್ಕೆ ಏನು ಲೋಕಸಭಾ ಚುನಾವಣಾ ಕಾವು ಜಿಲ್ಲೆಯಲ್ಲಿ ರಂಗೇರ್ತಕ್ಕಂಥದ್ದು. ನಾವಿವತ್ತು ಹಾಸನದ ಎನ್ನಾರ್ ವೃತ್ತದಲ್ಲಿದ್ದೀವಿ. ಹಾಸನದ ಎನ್ನಾರ್ ವೃತ್ತದಲ್ಲಿ ಇವತ್ತು ನಾವು ಆಟೋ ಚಾಲಕರನ್ನ ಮಾತಾಡಿಸ್ಲಿಕ್ಕೆ ಬಂದಿದ್ದೀವಿ. ಆಟೋ ಚಾಲಕರ ಚಿತ್ತ ಯಾವ ಪಕ್ಷದತ್ತ ಇದೆ, ಅವರು ತಮ್ಮ ಹಾಸನದಿಂದ ಲೋಕಸಭಾ ಅಭ್ಯರ್ಥಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ಈಗ ಲೋಕಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ. ಸೊ ನಿಮ್ಮ ಈಗ ನೀವು ಯಾವ ಪಕ್ಷ ಬರಬೇಕು ಅಂತೀರಾ? ನೀವು ನಮಗೆ BJP ಬರಬೇಕು, ಮೋದಿಯವರು ಬರಬೇಕು. ಹಾಸನ JDS ಭದ್ರಕೋಟೆ, ಇಲ್ಲಿ BJP ಯಾಕೆ ಬರಬೇಕು ಅಂತ? BJP ಬರಲೇಬೇಕು. ಅವರು ಕೇಂದ್ರದಿಂದ ಎಲ್ಲ ಬಿಡುಗಡೆ ಮಾಡಿಸಿ ಬಂದವ್ರೆ. JDS ಅವರು, ದೇವೇಗೌಡರು ಮಕ್ಕಳೆಲ್ಲವ ಬರೀ ಅವರವೇ ಆದರೆ ಬೇರೆಯವರಿಗೆ ಗೆಲ್ಲಕ್ಕೆ ಬಿಡಿ. ಎಲ್ಲ BJP ಸರ್ಕಾರ ಬರಬೇಕು, BJP ಸರ್ಕಾರ ಬರಬೇಕು ಅಷ್ಟೇ ಸರ್. BJPನೇ ಬರಬೇಕು ಸರ್. ಏನಕ್ಕೆ ಹಾಸನದಲ್ಲಿ? ಸರ್ ಹಾಸನಲ್ಲಿ 25 ವರ್ಷದಿಂದ JDS ಸರ್ಕಾರ ಇದೆ, ಆದರೆ ಅಭಿವೃದ್ಧಿ ನೋಡಿದ್ರೆ ಝೀರೋ. ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ ಹಾಸನದ ಅಭಿವೃದ್ಧಿಗೆ ಯಾರು ಬರಬೇಕು? BJPನೇ ಬರಬೇಕು ಸರ್. BJP ಬರಬೇಕು ಅಂತೀರಾ? ಅಂದರೆ ದೇಶಕ್ಕೆ ಮೋದಿ ಬರಬೇಕು, ಹಾಸನಕ್ಕೆ ಸ್ವಲ್ಪ ಇಂಪ್ರೂವ್ ಆಗಬೇಕು, JDS ಬರಬೇಕು. ಆದರೂ BJP BJP ಬರಬೇಕು. ನೋಡ್ರಿ, ಇನ್ನು ಮುಂದೆ ನೋಡೋಣ ಇವ್ರೇನಂತಾರೆ. ಸರ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರು ಬರಬೇಕು ಅಂತೀರಾ ಸರ್? ನಮ್ಮ ಅನಿಸಿಕೆ ಪ್ರಜ್ವಲ್ ಅವ್ರು ಬರ್ಬೋದು ಅನಿಸುತ್ತೆ. ನಮಗೆ ಪ್ರಜ್ವಲ್ ರೇವಣ್ಣರು ಇಲ್ಲಿ ಅವರು ಅಂದರೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅವ್ರ ತಂದೆಯವರು, ಹಾಗಾಗಿ ಅವ್ರಿಗಿದ್ರು ಒಳ್ಳೆಯದು.
ಈಗ ದೇವೇಗೌಡರು ಓಕೆನಾ ಅಥವಾ ಅವ್ರ ಮೊಮ್ಮಗ ಬಂದ್ರು ನಿಮ್ಗೆ ಓಕೆನಾ? ಕುಟುಂಬ ಯಾರು ನಿಂತರೂ ಒಳ್ಳೆದೇ. ನಮಗೂ ಅಷ್ಟೇ ಪ್ರಜ್ವಲ್ ರೇವಣ್ಣರೇ ಗೆಲ್ಬೇಕು ಅಂತ. ನಮಗೆ ಅವರು ಪ್ರಜ್ವಲ್ ರೇವಣ್ಣನೇ ಗೆಲ್ಬೇಕು. ಈಗ ನಾವು ಇಲ್ಲಿ ಹೊಸ ಬಸ್ ನಿಲ್ದಾಣದ ಮುಂಭಾಗ ಇದ್ದೀವಿ. ಇಲ್ಲಿ ಆಟೋ ಚಾಲಕರುಗಳು ಏನು ಹೇಳ್ತಾರೆ, ಅವರ ಚಿತ್ತ ಯಾರತ್ತ ಇದೆ ಅಂತಲೂ ಕೇಳೋಣ ಬನ್ನಿ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಚಿತ್ತ ಯಾರತ್ತ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೀರಾ ಸರ್? ನಮ್ಮದು ಪಕ್ಷ ಅಲ್ಲಿ ಮೋದಿನೇ ಬರಲಿ. ಇಲ್ಲಿ ನಮ್ಮದು ಹಾಸನ ಅಭಿವೃದ್ಧಿ ಮಾಡ್ತಾ ಇರೋದು ರೇವಣ್ಣ ಅವರು ಒಂಚೂರು ಹೆಚ್ಚಿಗೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ಇದ್ರದೆ. ಹಾಗಾಗಿ ನಾವು ನಮ್ಮದು ಇದು ಒಲವಿರೋದು JDS ಮೇಲೆ. ಯಾವ್ದು ಬಚ್ಚಿ ಅಂತಲೂ ಯಾರು ಹೇಳೋಕ್ಕಾಗಲ್ಲ. ಈಗ ಎಲ್ಲ ಕರೆಕ್ಟಾಗ್ಯವ್ರಿ, ಎಲ್ಲ ಜೋರಾಗ್ಯವ್ರಿ. ಯಾರು ಬರ್ತಾರೆ ಯಾರು ಬರೋಕ್ಕಿಲ್ಲ ಅಂತ ಹೇಳೋಕೆ ಮಾತ್ರ ಆಗಲ್ಲ. ಈಗ ನಿಮಗೆ ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ ಹಾಸನಕ್ಕೆ? ನಮಗೆ ಆಸ್ತದ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ. ಮೋದಿ ಬರಬೇಕು ನಮಗೆ. ಸೊ ಈಗ ಬನ್ನಿ, ಇಲ್ಲಿ ತುಂಬ ಆಟೋ ಚಾಲಕರಿದ್ದಾರೆ, ಅವ್ರನ್ನೂ ಕೇಳೋಣ ಏನು ಹೇಳ್ತಾರೆ. ಸರಿ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೀರಾ ತಾವು? ಮೋದಿ ಬರಬೇಕಂತ ಸರ್. ಎಲ್ಲೋ ಒಂದು ಕಡೆ ತಮ್ಮ ಪ್ರಯಾಣಿಕರನ್ನ ಸೇಫ್ ಆಗಿ ದಡ ತಲುಪಿಸ್ತಕ್ಕಂಥ ಆಟೋ ಚಾಲಕರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ದಡ ಸಲ್ಲಿಸ್ತಾನೆ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಆಟೋ ಚಾಲಕರ ಹಾಸನ ನಗರದ ಒಂದು ಚಿತ್ರಣವನ್ನ ನೋಡೋದಾದ್ರೆ ದೇಶಕ್ಕೆ ಮೋದಿ ಇರಬೇಕು, ಹಾಸನದ ಅಭಿವೃದ್ಧಿಯನ್ನು ನೋಡಿದ್ರೆ JDS ಇರಬೇಕು ಅಂತ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಸ್ವಾಗತ್, ಅಮೋಘ್ ನ್ಯೂಸ್ ಹಾಸನ್. ಲೋಕಸಭಾ ಕ್ಷೇತ್ರ ಚುನಾವಣೆ ಇಲ್ಲಿ ತೀವ್ರ ಹಣಾಹಣಿಯಿಂದ ಕೂಡಿದ್ದು ಜಿಲ್ಲೆಯ ಮಟ್ಟಿಗೆ ಇಬ್ಬರು ಪ್ರಬಲ ಸ್ಪರ್ಧಿಗಳು ಇವತ್ತು ಪೈಪೋಟಿ ನಡೆಸ್ತಾ ಇದ್ದಾರೆ. ನಾವೀಗ ಚಂದ್ರಪಟ್ಟಣದ ಹೊಸ ಬಸ್ ನಿಲ್ದಾಣದ ಆಟೋ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಮತದಾರನ ಒಲವು ಯಾರ ಪರವಾಗಿದೆ ಬನ್ನಿ ಕೇಳೋಣ. ಆಟೋ ಚಾಲಕರು ನಮ್ಮೊಂದಿಗಿದ್ದಾರೆ, ಅವ್ರು ಕೇಳೋಣ ಬನ್ನಿ. ಸರ್ ನಮಸ್ತೆ ಸರ್. ಸರ್, ಈ ಬಾರಿ ಏನಾಗಬೇಕು ಅಂತ ಕೇಳಿದ್ರೆ ದೇವಸ್ಥಾನ ಮತ್ತೆ ಮೋದಿನೇ ಆಗಬೇಕಂತ ನಮ್ಮ ಆಸೆ. ಏಕೆ ಸರ್ ಪ್ರಜ್ವಲ್ ರೇವಣ್ಣ ಅವ್ರು ಬೇಡ ಅಂತಲ್ಲ? ಜಿಲ್ಲೆ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಬರಬೇಕು, ಅವ್ರು ಬರಲಿ ಅಂತಲೇ ಹೇಳ್ಕೊಂತಿರ್ಬೇಕಾದ್ರೆ ನಮಗೆ ಮತ್ತೆ ಮೋದಿನೇ ಆಗಬೇಕು ಅಂತ ನಮ್ಮ ಆಸೆ. JDS ಸರ್. ಯಾಕೆ ಸರ್ JDS ಯಾಕೆ ಬೇಕು? JDS ಅಷ್ಟೇ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟರೆ ನಮ್ಮದು ಉಳ್ಕದ. ನೀವು ರೋಡ್ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ನೋಡಿ. ನಮ್ಮದು ಇನ್ನೊಬ್ರು ಇದ್ದಾರೆ, ಬನ್ನಿ ಕೇಳೋಣ. ಸರ್ ನಮಸ್ತೆ ಸರ್. ನಮಸ್ತೆ. ತಾವು ಯಾರಿಗೆ ಮತ ಚಲಾಯಿಸ್ತೀನಿ? ಸರ್, ನಾವು ನಮ್ಮ ಹಾಸನ ಜಿಲ್ಲೆಯಲ್ಲಿ HD ದೇವೇಗೌಡರು ನಾವು ತುಂಬ ಇಷ್ಟಪಡ್ತೀವಿ. ನಮ್ಮ ಓಟು ಪ್ರಜ್ವಲ್ ರೇವಣ್ಣಗೆ ಸರ್. ದೇವೇಗೌಡ ನೋಡ್ತೀರಾ ಸರ್? ಪಕ್ಷ ಮೋದಿ ನೋಡ್ತಾರೆ, ಪಕ್ಷ ಅಭ್ಯರ್ಥಿ ಯಾರೇ ಆದ್ರೂ BJP. ಸರ್, ಈಗ ನಿಮ್ಮ ಮತ ಯಾರಿಗೆ ಸರ್ ಈ ಸರಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ? JDS. ನಾವೀಗ ಮೈಸೂರು ರಸ್ತೆಯಲ್ಲಿರುವ ಶಂಕರ್ನಾಗ್ ಆಟೋ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಚಾಲಕರ ಅಭಿಪ್ರಾಯ ಏನು ಕೇಳೋಣ ಬನ್ನಿ. ಸರ್, ಈಗ ಚುನಾವಣೆ ಜಿಲ್ಲೆಯಲ್ಲಿ JDS ಮತ್ತು BJP ನಡುವೆ ಇದೆ. ನಿಮ್ಮ ಒಲವು ಯಾರ ಕಡೆಗೆ ಸರ್? ಸರ್, ಇಲ್ಲಿ ಹಾಸನದಲ್ಲಿದೆ ಅಭಿವೃದ್ಧಿ ಬಗ್ಗೆ ಇಲ್ಲಿ ಧಾರವಾಡ ಮಾದಣ್ಣ ಮತ್ತು ದೇವೇಗೌಡರ ಆಶೀರ್ವಾದ, ರೇವಣ್ಣ ಆಶೀರ್ವಾದದಿಂದ ನನಗೆ ಸಮ್ಮಿಶ್ರ ಸರ್ಕಾರದಲ್ಲೇ ಸರ್ JDS ಬಂದಿದೆ. ನಮ್ಮ ಒಲವು ಪ್ರಜ್ವಲ್ ರೇವಣ್ಣ ಅವರಿಗೆ. ಜನರನ್ನ ಒಂದೆಡೆಯಿಂದ ಇನ್ನೊಂದೆಡೆಗೆ ಸುರಕ್ಷಿತವಾಗಿ ಸಾಗಿಸುವಂತ ಚಂದ್ರಪಟ್ಟಣದಲ್ಲಿನ ಆಟೋ ಚಾಲಕರು ಈ ಸಲ ಕೆಲವರು ರೇವಣ್ಣ ಅವ್ರ ಮಗನ್ನ ಪ್ರಜ್ವಲ್ನ ಗೆಲ್ಲಿಸ್ತೀವಿ ಅಂದ್ರೆ ಕೆಲವರು ಮೋದಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಫಲಿತಾಂಶನ ಕಾದು ನೋಡಬೇಕು ಅಂದ್ರೆ ಏಪ್ರಿಲ್ 23ರವರೆಗೂ ಕಾದು ನೋಡಬೇಕಾಗಿದೆ. ಚಂದ್ರಪಟ್ಟಣದಿಂದ ಅಮೋಘಾಗಿ ನಟೇಶ್. ಏಪ್ರಿಲ್ 18ರಂದು ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಆಟೋ ಚಾಲಕರು ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡುತ್ತಾರೆ ಎನ್ನುವ ವಿಚಾರವಾಗಿ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಮತ್ತು ಚಾಲಕರು ಮತ್ತು ನಿರ್ವಾಹಕರನ್ನು ಕೇಳಲು ಬಂದಿದ್ದೇವೆ. ಈ ದಿನ ಚುನಾವಣೆಯಲ್ಲಿ ಯಾವ ಪಕ್ಷದ ಅಭ್ಯರ್ಥಿಯ ಪರವಾಗಿ ಯಾರು ಮಾತಾಡ್ತಾರೆ, ವಿರೋಧವಾಗಿ ಯಾರು ಮಾತಾಡ್ತಾರೆ ಎನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನು ಅರಕಲಗೂಡು ವತಿಯಿಂದ ಕೊಡಲು ಇಷ್ಟಪಡ್ತಿದ್ದೇವೆ. ಅಭ್ಯರ್ಥಿಯಾಗಿ ಸ್ಪರ್ಧೆಯಲ್ಲಿರುವ ಪ್ರಜ್ವಲ್ ರೇವಣ್ಣನವರು ಮತ್ತು ಎ ಮಂಜು ಅವರು, ಇವರಿಬ್ಬರಲ್ಲಿ ಯಾರು ಗೆದ್ದರೆ ನಮ್ಮ ಹಾಸನ ಜಿಲ್ಲೆಗೆ ಸೂಕ್ತ ಎನ್ನುವ ನಿಮ್ಮ ಅಭಿಪ್ರಾಯ ಇದೆ? ಮಂಜು ಅವರು. ಕಾರಣ ನಮಗೆ ಇರಬೇಕು ಮೋದಿ. ಉತ್ತಮರಂದ್ರೆ ಏನಂತಂದರೆ, ಈಗ ಕೇಂದ್ರದಲ್ಲಿ ಮೋದಿ ಇರೋದ್ರಿಂದ ಮೋದಿ ಬಂದ್ರೆ ಒಳ್ಳೆಯದು. ಯಾಕೆಂದ್ರೆ ನಮ್ಮ ಸೈನಿಕರೆಲ್ಲ ಕಾಪಾಡ್ಕೊಂಡು ಸೇವೆ ಮಾಡ್ತಿದ್ದಾರೆ. ಅಂಥವ್ರಿಗೆ ಒಳ್ಳೆ ಅಭಿವೃದ್ಧಿ ಕೊಡಲಿ, BJPನೇ ಬರಲಿ ಅಂತ ನಾವು ಹೇಳ್ತೀವಿ. ಅಪ್ಪ ಮಕ್ಕಳೆಲ್ಲ ಎಲ್ಲ ಕಡೆನೂ ಅವರೇ ಅಂಟ್ಕೊಂಡಿದ್ದಾರೆ. ಈಗ ಹಂಗಾಗಿ ಈಗ ಅಲೆ ಮಂಜುಣ್ಣವ್ರು ಬರ್ಬೇಕು BJP ಕಡೆಯಿಂದ. ನಾವು ಇವಾಗ ಅರಕಲಗೂಡು ಮಿನಿ ವಿಧಾನಸೌಧ ಪಕ್ಕದಲ್ಲಿರುವ ಆಟೋ ಸ್ಟ್ಯಾಂಡ್ ನಿಲ್ದಾಣದಲ್ಲಿದ್ದೇವೆ. ಅಲ್ಲಿ ಆಟೋ ಚಾಲಕರನ್ನು ನಾವು ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ಕೇಳೋಣ. ಮೋದಿ ಸರ್. ಕಾರಣ ಸರ್, ದೇಶ ಕಾಯ್ತಿದ್ದಾರೆ, ಒಳ್ಳೆ ವ್ಯಕ್ತಿಯಾಗಿದ್ದಾರೆ. ದೇಶ ಕಾಯ್ದವರು ನಮಗೆ ಮೋದಿ ಬೇಕು ಅಂತ ನಾವು ಆಯ್ಕೆ ಮಾಡ್ತಿರ್ತೀವಿ. ನಮಗೆ ಕಾರಣ ಒಳೇಶ್ವರ ಕ್ಷೇತ್ರದಲ್ಲಿ ಅವರು ಇಷ್ಟು ವರ್ಷ ಆಮೇಲೆ ಇದು MP ಎಲೆಕ್ಷನಲ್ಲಿ ಅಭಿವೃದ್ಧಿ ಆಗಿದ್ದರು ಇವರು. ಈಗ ನಮ್ಮ ಅರಕಲಗೂಡು ತಾಲೂಕಿನಲ್ಲಿ ಈಗ ಆಗಿದ್ದಾರೆ. ಈ ಸುಮಾರು ಕಾಮಗಾರಿಗಳನ್ನು ತುಂಬ ಅಭಿವೃದ್ಧಿಯಾಗಿ ನಡೆಸಿಕೊಟ್ಟಿದ್ದಾರೆ ಇದುವರೆಗೆ. ಹಾಗಾಗಿ ಅವರೇ ನಾವು ಮುನ್ನಡೆದಾಗಿ ಕೆಲವೇ ದಿನಗಳು ಇರಬೇಕಾದ್ರೆ ನಮ್ಮ ಸಕಲೇಶ್ವರ ಪಟ್ಟಣದ ಆಟೋ ಚಾಲಕರು ಈ ಬಾರಿ ಯಾವ ಪಕ್ಷಕ್ಕೆ ಬೆಂಬಲಿಸ್ತಾರೆ ಅನ್ನೋದು ಅವರ ಬಾಯಿಂದಲೇ ಕೇಳೋಣ. ಯಾವ ಪಕ್ಷ BJP
ಏನು ಕಾರಣ ಏನಕ್ಕೋಸ್ಕರ ಅಂದರೆ ಕಳೆದ 30 ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ದೇವೇಗೌಡರು MP 15 ವರ್ಷದಿಂದ ಜನತಾ ದಳದವರು MLA ಇದ್ದಾರೆ. ಊರಿಂದ ಅಭಿವೃದ್ಧಿ ಏನೂ ಆಗಿಲ್ಲ. ನೋಡಿ ಹೈವೇ ನೋಡಿ ಎಷ್ಟಾಗಲೇ ಇದೆ. 6 ತಿಂಗಳು 3 ತಿಂಗಳು 6 ಜನ 7 ಜನ ಸಬ್ಸಿಡಿ ರೋಡಲ್ಲಿ ಬೀಳ್ತಾ ಇದ್ದಾರೆ. ಆಯ್ತಾ, ಗೌರ್ಮೆಂಟ್ ಹಾಸ್ಪಿಟಲ್ 20 ವರ್ಷದಿಂದ ಡಾಕ್ಟರ್ಗಳಿಲ್ಲ. ಎಲ್ಲ ತಗೊಂಡು ಹೊಳೆನರಸೀಪುರ, ಹಾಸನ, ಚನ್ನಪಟ್ಟಣಕ್ಕೆ ಹಾಕೋತಾರೆ. ಪ್ರತಿ 5 ವರ್ಷಕ್ಕೊಂದು ಸಾರಿ ಮಾತ್ರ ಈ ಸಕಲೇಶಪುರ ಭೇಟಿ ಕೊಡೋದು. ಮೊನ್ನೆ ಬಂದು ಭೇಟಿ ಕೊಟ್ಟೋಗಿದ್ದಾರೆ. ಅದರಿಂದ ಈ ಸಾರಿ ಎಲ್ಲ ಜನಾಂಗದವರು ನಮ್ಮ ಸಕಲೇಶಪುರ ಕ್ಷೇತ್ರದಲ್ಲಿ BJPಗೆ ಬೆಂಬಲಿಸ್ತಾರೆ. ಹಾಕ್ಬೇಕಂತ ಇದ್ದೀವಿ. ಏನಕ್ಕೋಸ್ಕರ ಸರ್? BSP ಬಂದಿಲ್ಲವಲ್ಲ ಒಂದ್ಸಲ ಸಕಲೇಶಪುರದಲ್ಲಿ, ಅದಕ್ಕೋಸ್ಕರ ನಾವು BSPಗೆ ಹಾಕ್ಬೇಕಂತ ಇದ್ದೀವಿ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಈ ಸಾರಿ ಸರ್ ಮಾಯಾವತಿ ಬರಬೇಕಾಗಿ BSP ಪಕ್ಷ ಬರಬೇಕಾಗಿ ನಮ್ಮ ಅನಿಸಿಕೆ ಹೇಳ್ತಾ ಇದ್ದೀನಿ ಸರ್. ನಾವು ಬಹುಜನ್ ಸಮಾಜ್ ಪಾರ್ಟಿ BSPನ ಈ ಸರಿ ಬೆಂಬಲಿಸ್ತಾ ಇದ್ದೀವಿ. ಯಾಕೋಸ್ಕರ ಅಂದರೆ ಇದುವರೆಗೂ ಬಂದಿರತಕ್ಕಂಥವರೆಲ್ಲ ಬರೀ ಆಶ್ವಾಸನೆ ಕೊಟ್ಟು ಮೋಸ ಮಾಡಿದ್ದಾರೆ. ಹಾಗಾಗಿ ತುಳಿತುಕೊಳ್ಳದಂಥ ಜನ ಈ ದೇಶನ ಆಡಳಿತ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಹಾಗೆ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಆಟೋ ನಿಲ್ದಾಣದ ಬಂದಿದ್ದೀನಿ. ಇಲ್ಲಿಯ ಚಾಲಕರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್. ಈ ಸರಿ ಯಾವ ಪಕ್ಷನ ಬೆಂಬಲಿಸಬೇಕು ಅಂತ? ಪಕ್ಷದಕ್ಕಿಂತ ದೇಶ ಮುಖ್ಯ. ಹಾಗಾಗಿ ಪಕ್ಷ ಮುಖ್ಯ ಅಲ್ಲ, ಉತ್ತಮ ಅಭ್ಯರ್ಥಿನ ಆಯ್ಕೆ ಮಾಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು. ಈ ಭಾಗದಲ್ಲಿ ಜಿಲ್ಲೆಯ ಇತರ ಕಡೆ ಬರೀ BJP ಮತ್ತು JDS ನಡುವೆ ಪೈಪೋಟಿ ಇದ್ದರೆ ಇಲ್ಲಿ BSP ಸಹ ಪೈಪೋಟಿ ನೀಡ್ತಿದೆ. ಒಟ್ಟಿನಲ್ಲಿ ಇಲ್ಲಿಯ ಆಟೋ ಚಾಲಕರ ಮನದಾಳದಲ್ಲಿ ಮೂರೂ ಪಕ್ಷದ ಬಗ್ಗೆ ಒಲವಿದ್ದು ವಿಜಯಮಾಲೆ ಯಾವ ಕೊರಳಿಗೆ ಹೋಗುತ್ತೆ ಅನ್ನೋದು ಕಾದು ನೋಡಬೇಕಷ್ಟೇ. ಲೋಕಸಭಾ ಚುನಾವಣೆಯ ಕಾವು ದಿನೇ ದಿನಕ್ಕೆ ರಂಗೇರ್ತಾ ಇದೆ. ಕಣದಲ್ಲಿ ಒಟ್ಟು 4 ಅಭ್ಯರ್ಥಿಗಳಿದ್ದರೂ ಕೂಡ BJP ಮತ್ತು ಹಾಗೂ ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣರ ನಡುವೆ ತೀವ್ರ ಹಣಾಣಿ, ನೇರ ಹಣಾಣಿ ಏರ್ಪಟ್ಟಿದೆ. ಈ ಬಗ್ಗೆ ನಮ್ಮ ಎಲ್ಲ ಸಮಾಜದ ಎಲ್ಲ ಬಾಂಧವರ ಜೊತೆ ಮತ್ತು ಅವರವರ ಬಡಾವಣೆಗಳ ಬಗ್ಗೆ ಸಹ ಜನರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಂಡ್ರು ಆಟೋ ಚಾಲಕರು ಈ ಬಗ್ಗೆ ಏನು ಹೇಳ್ತಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಲೋಕಸಭಾ ಚುನಾವಣೆ ತಮ್ಮ ಮತ ಯಾರಿಗೆ ಆಗ್ತಾ ಇದೆ ಸರ್? ನಾವು BJPಗೆ ಮಾಡಲಿಕ್ಕೆ ಅಂತ ಈ ಸರಿ ಭಾಳ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಫ್ರೆಂಡ್ಸಿಂದ ಹಿಡಿದು ನಮ್ಮ ತಾಲೂಕಲ್ಲಿ ಸಖತ್ತು ನಮ್ಮ ಎಲ್ಲರೂ ಬಂಧು ಬಳಗ ಎಲ್ಲರಿಗೂ ನಾವು BJPಗೆ ಮಾಡಲಿಕ್ಕೆ ಅಂತೇಳಿ ನಾವು ಸಖತ್ತು. ಏಪ್ರಿಲ್ 17ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ. ಹಾಸನ ಕ್ಷೇತ್ರದಿಂದ BJP ಮತ್ತು ಕಾಂಗ್ರೆಸ್ JDS ಮೈತ್ರಿ ಅಭ್ಯರ್ಥಿಗಳಿಬ್ಬರಿಗೂ ನೇರ ಹಣಾಣಿ ಪಟ್ಟಿದೆ. ನಿಮ್ಮ ವೈಯಕ್ತಿಕವಾಗಿ ನೀವು ಯಾರಿಗೆ ಮತ ಹಾಕ್ಲಿಕ್ಕೆ ಇಷ್ಟಪಡ್ತೀರಾ? ನಾವು ವೈಯಕ್ತಿಕವಾಗಿ BJPಗೆ ಮತ ಹಾಕ್ತೇವೆ, ಮೋದಿ ಇಷ್ಟಪಡ್ತೀನಿ. ನಾವೀಗ ಅರಸೀಕೆರೆ ನಗರದ ರೈಲ್ವೆ ಜಂಕ್ಷನ್ ಆಟೋ ನಿಲ್ದಾಣ ಇದ್ದೀವಿ. ನಮ್ಮ ಆಟೋ ಚಾಲಕರು ಒಲವು ಯಾವ ಕಡೆ ಇದೆ, ಅವ್ರು ಯಾವ ಪಕ್ಷಕ್ಕೆ ಮತ ಹಾಕ್ತಾರೆ ಅವ್ರ ಬಗ್ಗೆ ಮಾತಾಡ್ಸೋಣ ಬನ್ನಿ. ನಮ್ಮ ಹೆಸರು ಸರ್, ತಮ್ಮ ಮತ ಯಾವ ಪಕ್ಷಕ್ಕಿದೆ? BJPಗೆ. ಈ ದೇಶದ ಈ ದೇಶ ನಡೆಸೋದು ಅಂತ ಅಭ್ಯರ್ಥಿ ಯಾರು ಸಿಗಲ್ಲ. ದೇಶದಲ್ಲಿ ಇನ್ನೂ ಇತಿಹಾಸ ಬರೋದಂಥದ್ದು ಬರಲ್ಲ. ಅದಕ್ಕೆ ಅವ್ರಿಗೆ ವೋಟ್ ಮಾಡ್ತೀವಿ, BJP ಮೋದಿ ಅವ್ರಿಗೆ ಮಾಡ್ತೀವಿ. ಹಾಸನ ಲೋಕಸಭಾ ಚುನಾವಣೆ 2019 ಪ್ರಯುಕ್ತ ಅರಸೀಕೆರೆ ನಗರದ ಪ್ರಮುಖ ಆಟೋ ನಿಲ್ದಾಣಗಳಲ್ಲಿ ಆಟೋ ಚಾಲಕರ ಅಭಿಪ್ರಾಯನ ಸಂಗ್ರಹ ಮಾಡಿದ್ವಿ. ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಸಂಪರ್ಕವನ್ನು ಇಟ್ಟುಕೊಂಡಿರುವ ಆಟೋ ಚಾಲಕರು ಇವತ್ತು ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ. ಅವರ ಒಟ್ಟಾರೆ ಅಭಿಪ್ರಾಯನ ಇವತ್ತು ನಾವು ಸಂಗ್ರಹ ಮಾಡಿದ್ದೀವಿ. ಅರಸೀಕೆರೆಯಿಂದ ಮುರುಣಿ ಪ್ರಸಾದ್, ಅಮೋಘ್ ನ್ಯೂಸ್. ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಿದೆ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇದು ದೇವೇಗೌಡರ ಕ್ಷೇತ್ರ. ಈ ಬಾರಿ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ರಾಜಕೀಯದ ದೃಷ್ಟಿ ಹಾಸನದತ್ತ ನೆಟ್ಟಿದೆ. ಮುಂದಿನ ಈ ಚುನಾವಣೆಯಲ್ಲಿ ಜನರ ಅಭಿಪ್ರಾಯ ಯಾವ ರೀತಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಾವು ಈ ದಿನ ಆಲೂರು ಪಟ್ಟಣದ ಆಟೋ ನಿಲ್ದಾಣದಲ್ಲಿ ಅವರ ನಿಲುವನ್ನು ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್, ಈ ಸರಿ ಯಾವ ಲೋಕಸಭೆ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಸರ್? ಪಕ್ಷ ಯಾರು ಗೆಲ್ಲುತ್ತೆ ಗೊತ್ತಿಲ್ಲ. ನಮ್ಮ ಓಟು JDS. ಹರೀಶ್ ಅವರೇ, ನಿಮ್ಮ ಮತ ಯಾರಿಗೆ? ಈ ಬಾರಿ ಯಾವ ಪಕ್ಷ ಗೆಲ್ಲುತ್ತೆ? ಈ ಬಾರಿ JDS ಗೆಲ್ಲಬೇಕಂತ ಭಾಳ ಖುಷಿಪಡ್ತೀವಿ. ಗೆಲ್ಲಬೇಕು JDS. ಅದಕ್ಕೋಸ್ಕರ ಅಂತಂದರೆ ನಮ್ಮ ಹಾಸನ ಜಿಲ್ಲೆಯ ಪ್ರಪ್ರಥಮ ಪ್ರಧಾನ ಆಟೋ ಚಾಲಕರ ಒಂದು ಏನಿದೆ ಸಂಘ JDS ಮಯವಾಗಿದ್ದು ಈ ಬಾರಿ JDS ಗೆಲ್ಲುತ್ತೆ ಅಂತ ಹೇಳಿ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಿಲ್, ಅಮೋಘ್ ನ್ಯೂಸ್, ಆಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇವೇಗೌಡರ ಮನೆ ದೇವರು ಈಶ್ವರನ ದೇವಾಲಯದ ಮೇಲೆ ದಾಳಿ ನಡೆಸಿದ್ರ ಐಟಿ ಅಧಿಕಾರಿಗಳು. ಅರ್ಚಕರ ಮನೆ ಪರಿಶೀಲನೆ ನಡೆಸಿದವರು ಯಾರು? ದಾಳಿ ನಡೆಸಿದ್ರೆ ಅಧಿಕಾರಿಗಳಿಗೆ ದ್ರಾಕ್ಷಿ ಗೋಡಂಬಿ ಸಿಗಬೇಕಷ್ಟೇ ಎಂದು ರೇವಣ್ಣ ವ್ಯಂಗ್ಯ. ಹಳ್ಳಿ ಮೈಸೂರಿನಲ್ಲಿ ಗುರು ಶಿಷ್ಯರಿಂದ ಭರ್ಜರಿ ಕ್ಯಾಂಪೇನ್. ಕುರುಬ ಸಮುದಾಯಕ್ಕೆ ಟಿಕೆಟ್ ನೀಡದ ಬಿಜೆಪಿಗೆ ಮತ ಹಾಕಬೇಡಿ ಎಂದ ಮಾಜಿ ಸಿಎಂ ಸಿದ್ದರಾಮಯ್ಯ. ರೈತರಿಗೆ ಮೋದಿ 3 ಕಾಸಿನ ಸಹಾಯ ಮಾಡಲ್ಲ ಎಂದು ಗುಡುಗಿದ ದೊಡ್ಡಗೌಡ್ರು.
ಮತ್ತು ದಳಪತಿಗಳ ಭದ್ರಕೋಟೆಯಲ್ಲಿ ಸಹೋದರರಿಂದ ಮತಬೇಟೆ. ಎ ಮಂಜು ಕಬ್ಬಿನ ಗದ್ದೆಗೆ ನುಗ್ಗಿ ರಸ ಹೀರೋ ಕಾಡಾನೆ ಎಂದ ಪ್ರಜ್ವಲ್ ರೇವಣ್ಣ. ಜೆಡಿಎಸ್ ಸಾಧನೆಗಳ ಬಂಧನೆ, ಬಿಜೆಪಿ ವಿರುದ್ಧ ವಾಗ್ದಾಳಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.